ಜನ ಉದ್ಯೋಗಿಗಳಿಗೆ ಅಂದ್ರೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇದು ಮಾಡ್ತೀವಿ ಅನ್ನೋದನ್ನ ಸ್ಥಳೀಯ ಶಾಸಕರು ಕೂಡ ಹೇಳ್ತಿದ್ದಾರೆ ಮೇಡಮ್. ದರ್ಶನ್ ಪುಟ್ಟಣ್ಣಯ್ಯ ಟ್ರಯಲ್ ಬ್ಲಾಸ್ಟ್ ಮಾಡಿ ನನಗೆ ಇದು ಆಶ್ಚರ್ಯ ಆಗುತ್ತೆ. ದರ್ಶನ್ ಪುಟ್ಟಣ್ಣಯ್ಯನವರ ಈ ಒಂದು ಸ್ಟೇಟ್ಮೆಂಟ್ ನಾನು ಕೇಳಲಿಲ್ಲ. ಒಂದು ವೇಳೆ ಹೇಳಿದ್ರೆ ನಂಗೆ ಆಶ್ಚರ್ಯ. ಯಾಕಂದ್ರೆ ಮೊದ್ಲಿಂದಲೂ ರೈತ ಸಂಘದವರೇ ಇದನ್ನ ತೀವ್ರವಾಗಿ ವಿರೋಧಿಸಿತ್ತು. ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಏನಿದೆ ಅದಕ್ಕೆ ಸ್ಫೂರ್ತಿ ಕೊಟ್ಟಿದೆ ರೈತ ಸಂಘ. ಈಗ ಅವರ ಶಾಸಕರೇ ಈ ರೀತಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಅವ್ರು ಪ್ರಶ್ನಿಸ್ಬೇಕು. ಆ ಸಂಘದವರು ಆ ಪಕ್ಷದವರು ಅವ್ರನ್ನ ಕೇಳ್ಬೇಕು ಏನಕ್ಕೆ ಈ ತರ ಆಗ್ತಿದೆ ಅಂತ. ಅದನ್ನ ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ಯಾವ ನಿಲುವು ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಖಂಡಿತ ಅನ್ಸುತ್ತೆ. ಇಲ್ಲಾಂದ್ರೆ ಅವ್ರ ತಾನೇ ಕೋರ್ಟ್ ಹೋಗಿದ್ದು. ಫಸ್ಟ್ ಆಫ್ ಆಲ್ ಹೈಕೋರ್ಟ್ ಯಾವಾಗ ಈ ಆರ್ಡರ್ ಮಾಡಿದ್ರು ಅದಕ್ಕೆ ಕಾರಣನೇ ಯಾರೋ ಇಲ್ಲಿಂದ ಹೋಗಿರೋದು, ನಮ್ದು ಅವಕಾಶ ಮಾಡಿಕೊಡಿ ಇಲ್ಲಿ ಮೈನಿಂಗ್ ಮಾಡೋಕೆ ಅಂತ ಹೋಗಿದ್ದಕ್ಕೇನೆ ಕೋರ್ಟ್ ಅದನ್ನ ಒಪ್ಪಿಲ್ಲ. ಒಪ್ಪದೆ KRS ಡ್ಯಾಮ್ ಸುತ್ತ ಇದನ್ನ ಮಾಡೋದು ಅದು ಡೇಂಜರ್ ಅನ್ನುವಂತ ಮಾತುಗಳು ಕೋರ್ಟ್ ಅವರು ಹೇಳಿದ್ದು. ಜನ ಉದ್ಯೋಗಿಗಳಿಗೆ ಅಂದ್ರೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇದು ಮಾಡ್ತೀವಿ ಅನ್ನೋದನ್ನ ಸ್ಥಳೀಯ ಶಾಸಕರು ಕೂಡ ಹೇಳ್ತಿದ್ದಾರೆ ಮೇಡಮ್. ದರ್ಶನ್ ಪುಟ್ಟಣ್ಣಯ್ಯ ಟ್ರಯಲ್ ಬ್ಲಾಸ್ಟ್ ಮಾಡಿ ನನಗೆ ಇದು ಆಶ್ಚರ್ಯ ಆಗುತ್ತೆ. ದರ್ಶನ್ ಪುಟ್ಟಣ್ಣಯ್ಯನವರ ಈ ಒಂದು ಸ್ಟೇಟ್ಮೆಂಟ್ ನಾನು ಕೇಳಲಿಲ್ಲ. ಒಂದು ವೇಳೆ ಹೇಳಿದ್ರೆ ನಂಗೆ ಆಶ್ಚರ್ಯ. ಯಾಕಂದ್ರೆ ಮೊದ್ಲಿಂದಲೂ ರೈತ ಸಂಘದವರೇ ಇದನ್ನ ತೀವ್ರವಾಗಿ ವಿರೋಧಿಸಿತ್ತು. ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಏನಿದೆ ಅದಕ್ಕೆ ಸ್ಫೂರ್ತಿ ಕೊಟ್ಟಿದೆ ರೈತ ಸಂಘ. ಈಗ ಅವರ ಶಾಸಕರೇ ಈ ರೀತಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಅವ್ರು ಪ್ರಶ್ನಿಸ್ಬೇಕು. ಆ ಸಂಘದವರು ಆ ಪಕ್ಷದವರು ಅವ್ರನ್ನ ಕೇಳ್ಬೇಕು ಏನಕ್ಕೆ ಈ ತರ ಆಗ್ತಿದೆ ಅಂತ. ಅದನ್ನ ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ಯಾವ ನಿಲುವು ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಖಂಡಿತ ಅನ್ಸುತ್ತೆ. ಇಲ್ಲಾಂದ್ರೆ ಅವ್ರ ತಾನೇ ಕೋರ್ಟ್ ಹೋಗಿದ್ದು. ಫಸ್ಟ್ ಆಫ್ ಆಲ್ ಹೈಕೋರ್ಟ್ ಯಾವಾಗ ಈ ಆರ್ಡರ್ ಮಾಡಿದ್ರು ಅದಕ್ಕೆ ಕಾರಣನೇ ಯಾರೋ ಇಲ್ಲಿಂದ ಹೋಗಿರೋದು, ನಮ್ದು ಅವಕಾಶ ಮಾಡಿಕೊಡಿ ಇಲ್ಲಿ ಮೈನಿಂಗ್ ಮಾಡೋಕೆ ಅಂತ ಹೋಗಿದ್ದಕ್ಕೇನೆ ಕೋರ್ಟ್ ಅದನ್ನ ಒಪ್ಪಿಲ್ಲ. ಒಪ್ಪದೆ KRS ಡ್ಯಾಮ್ ಸುತ್ತ ಇದನ್ನ ಮಾಡೋದು ಅದು ಡೇಂಜರ್ ಅನ್ನುವಂತ ಮಾತುಗಳು ಕೋರ್ಟ್ ಅವರು ಹೇಳಿದ್ದು.